ನಾನು ಹೇಳ್ತೀನಲ್ಲ, ಅವರ ಪಾದದ ಧೂಳು ಅಂದ್ರೆ ಆ ಧೂಳು ಆ ಪಾದಕ್ಕೆ ಹತ್ರ ಆಗ್ಬಿಡುತ್ತೆ. ಇವ್ರುಗಳನ್ನೆಲ್ಲ ಪಾದದ ಧೂಳು ಅನ್ನಕ್ ನನಗೆ ಇಷ್ಟ ಇಲ್ಲ. ಅವ್ರ ಚಪ್ಪಲಿಯ ಧೂಳು ಅನ್ನಕ್ಕೂ ಇಷ್ಟ ಇಲ್ಲ. ಯಾಕಂದ್ರೆ ಚಪ್ಪಲಿಗೂ ಈ ತರದ ಧೂಳು ಅಂಟ್ಕೋಬಾರದು. ನಮ್ಮ ಕಾವಂದರ ಚಪ್ಪಲಿಯಲ್ಲೂ ಈ ತರದ ಧೂಳು ಇರಬಾರ್ದು. ಹಾಗಾಗಿ ಅದು ಧರ್ಮಸ್ಥಳದಿಂದ ಒಂದು 40-50 ಕಿಲೋಮೀಟರ್ ದೂರದಲ್ಲಿರುವ ಯಾವುದೋ ಸ್ಮಶಾನದ ಒಂದು ಹುಳ ಅಂತ ಅನ್ಕೊಂಡ್ಬಿಡೋಣ ಅವ್ರನ್ನೆಲ್ಲ. ಆಮೇಲೆ ಎಷ್ಟೇ ಕೆಸರು ಎರಚಿದ್ರು, ಎಷ್ಟೇ ಕೆಟ್ಟದಾಗಿ ಮಾಡಿದ್ರು, ಅವ್ರ ಶಕ್ತಿ ಏನು, ಅವ್ರ ತಾಕತ್ತಿ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಜಗತ್ತಿಗೆ ಗೊತ್ತಿದೆ. ಆಮೇಲೆ ಇನ್ಫ್ಯಾಕ್ಟ್ ಅವ್ರಿಗೂ ಗೊತ್ತಿದೆ. ಈಗ ನನ್ನ ಪ್ರಕಾರ ಅವ್ರು ಹೇಳೋದು ಹೇಳ್ತಾರೆ, ಆಮೇಲೆ ಬಂದು ಅವರೇ ತಪ್ಪಿಗೆ ಹೋಗ್ತಾರೆ. ಅರ್ಥ ಆಯ್ತಾ? ಅವೆಲ್ಲ ಇದೆ. ಕಾವಂದ್ರನ್ನ ಯಾರೋ ಹೇಳಿದ್ರ ಮಾತ್ರಕ್ಕೆ, ಯಾರೋ ನಿಲ್ಸಿದ್ರು ಅನ್ನೋ ಮಾತ್ರಕ್ಕೆ ಅವ್ರದ್ದೇನು ಅವ್ರ ಮೇಲೆ ಇರುವ ಅಭಿಮಾನವೂ ಕಮ್ಮಿ ಆಗ್ಲಾರ್ದು, ಅವರ ಪ್ರಭಾವವೂ ಕಮ್ಮಿ ಆಗ್ಲಾರ್ದು, ಅವರ ಶಕ್ತಿಯೂ ಕಮ್ಮಿ ಆಗ್ಲಾರ್ದು. ಅವ್ರು ಯಾವತ್ತೂ ನಮ್ಮ ಕಾವಂದ್ರೆ, ಅವ್ರು ಯಾವತ್ತಿದ್ರು ನಮ್ಮ ಧರ್ಮಾಧಿಕಾರಿಗಳು.